ಇಂಟರ್ವ್ಯೂ ಕೊಡ್ತಾ ಕೊಡ್ತಾ ಹೇಳಿದ್ರಿ ತ್ರಿವಿಕ್ರಮ್ ಬರಬೇಕು ಫಿನಾಲೆಗೆ ಅಂತೆಲ್ಲಾನು. ಸೊ ಇವಾಗ ನೀವು ಹೇಳ್ದಂಗೆನೆ ಬಂದಿದ್ದಾರೆ. ಹೌದು. ಸೊ ಲಾಸ್ಟ್ ವೀಕ್ ಎಲ್ಲಾನು ಸಹ ತ್ರಿವಿಕ್ರಮ್ ಮತ್ತೆ ಭವ್ಯ ಲವ್ ಸ್ಟೋರಿ ಎಲ್ಲಾನು ಸಹ ಕಾಸಿಪ್ಸ್ ಎಲ್ಲಾನು ಸಹ ಹರಿದಾಡ್ತಿದೆ. ವಿಡಿಯೋಸ್ ಆಗಿರ್ಬೋದು, ಆಡಿಯೋಸ್ ಆಗಿರ್ಬೋದು. ಏನ್ ಹೇಳಕ್ ಇಷ್ಟಪಡ್ತೀರಾ? ಅದವ್ರ ಪರ್ಸನಲ್, ಲೈಕ್ ಅವ್ರನ್ನ ಇಷ್ಟಪಡೋದು, ಅವ್ರನ್ನ ಇಷ್ಟಪಡೋದು, ಇಟ್ಸ್ ದೇರ್ ಪರ್ಸನಲ್. ನಾವು ಅದ್ರ ಬಗ್ಗೆ ತುಂಬಾ ಮೂಗ್ ತೂರ್ಸಕ್ ಹೋಗ್ಬಾರ್ದು. ಈವನ್ ಆಡಿಯನ್ಸ್ ಅವರು ಇಷ್ಟಪಡ್ತಾರೋ, ಮದ್ವೆ ಆಗ್ತಾರೋ, ಇಲ್ಲ ಫ್ರೆಂಡ್ಶಿಪ್ ಆಗೇ ಇರ್ತಾರೋ, ನಮ್ಗೆ ಬೇಕಾಗಿರೋದು ಬಿಗ್ ಬಾಸ್ ಅಲ್ಲಿ ಏನ್ ಆಟ ಆಡ್ತಿದಾರೆ, ಹೆಂಗ್ ಆಟ ಆಡ್ತಿದಾರೆ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಅವ್ರ ಅಫೇರ್ಗಳ ಬಗ್ಗೆ ಅಥವಾ ಅವ್ರ ಲವ್ ಸ್ಟೋರಿಗಳ ಬಗ್ಗೆ ನನ್ಗಂತೂ ಆಸಕ್ತಿ ಇಲ್ಲ. ಸೊ ಹಾಗಾಗಿ ಇಟ್ಸ್ ದೇರ್ ಲೈಫ್, ಇಟ್ಸ್ ದೇರ್ ಪರ್ಸನಲ್ ಥಿಂಗ್. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅಂಡ್ ಎಲ್ಲೇ ಏನೇ ಒಂದು ಯಾರೇ ಒಂದು ಸೀರಿಯಲ್ ಒಟ್ಟಿಗೆ ಮಾಡ್ದಾಗಿರ್ಬೋದು, ಒಂದು ಶೋ ಅಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಾಗ ಅದು ಕಾಮನ್. ಅವ್ರಿಗೆ ಲವ್ ಇದೆ ಅಂತ ಹೇಳೋದು, ಅವ್ರ ಫ್ರೆಂಡ್ಶಿಪ್ ಇದೆ ಅಂತ ಹೇಳೋದು, ಇಟ್ಸ್ ವೆರಿ ಕಾಮನ್. ಈಗ ನನ್ಗೂ ಕೇಳ್ತಾರೆ ಜಗದೀಶ್ ಅವರಲ್ಲಿ, ಎಲ್ಲರೂ ಜಗದೀಶ್ ಸರ್ ಎಲ್ಲಿ ಅಂತ ಕೇಳ್ತಾರೆ, ಜಗದೀಶ್ ಅವ್ರನ್ನ ಅವ್ರಿಗೆ ಕೇಳ್ತಾರೆ ಅಂತ, ಹಂಸ ಎಲ್ಲಿ ಅಂತ. ಅವ್ರು ಅದೇ ಹೇಳ್ತಿದ್ರೆ, ಹಂಸ ನಾನು ಜೊತೆಗೆ ಇಟ್ಕೊಂಡು ಓಡಾಡಕ್ಕಾಗತ್ತೆ, ಅವ್ರ ಗಂಡನ ಜೊತೆ ಅವ್ರ ಮನೇಲಿ ಇದ್ದಾರೆ ಅಂತ ಹೇಳ್ತಿರ್ತಾರೆ. ಸೊ ಹಾಗೆ ಜನ ಎಕ್ಸ್ಪೆಕ್ಟೇಷನ್ಸ್ ಹಂಗಿರುತ್ತೆ. ನಾವು ಆ ಶೋ ಆದ್ಮೇಲೆ ವಿಲ್ ಬಿ ಬಿಸಿ ಇನ್ ಅವರ್ ಓನ್ ಲೈಫ್. ಆಸ್ ಅ ಕೋ ಆರ್ಟಿಸ್ಟ್ ಅಥವಾ ಕೋ ಕಂಟೆಸ್ಟೆಂಟ್ ಅಂತ ನೋಡಿರ್ತೀವಿ ಹೊರತು ಅದ್ರ ಬಿಟ್ಟು ಬೇರೆ ಏನು ಇರೋದಿಲ್ಲ ನನ್ನ ಪ್ರಕಾರ. ಇದ್ರೂ ಇಸ್ ದೇರ್ ಪರ್ಸನಲ್. ಯಾ